ಸರ್ ಇವಾಗ ನಾನು ಬೆಂಗಳೂರಿಗೆ ಬಂದು ಒಂದು 5-6 ವರ್ಷ ಆಯ್ತು. ಅಂಡ್ 5-6 ವರ್ಷದಿಂದ ನಾವು ಆಕ್ಚುಲಿ ಪಿ ಜಿ ಒಳಗೆ ಇರೋದು. ನಮ್ಮ ಫ್ರೆಂಡ್ಸ್ ಕೂಡ 5 ವರ್ಷದಿಂದ ಪಿ ಜಿನಾಗ ಅದಾರ. ಬಟ್ ಈಗ ಅವ್ರಿಗೆ ಸಮ್ ಟೈಮ್ಸ್ ಸ್ಟಮಕ್ ಪ್ರಾಬ್ಲಮ್ ಅದೆಲ್ಲ ಆಕತಿ. ಸೊ ಪಿ ಜಿ ಒಳಗೆ ಇರೋದ್ರಿಂದ ಆ ಥರ ಮತ್ತೆ ಏನೇನು ಇಶ್ಯೂ ಆಗ್ಬೋದು ಅಂತ. ಈಗ ಸುಮಾರು ಜನ ಬೇರೆ ಊರಿಂದ ಬರ್ತಾರೆ. ಈಗ ಕಾಸ್ಟ್ ಆಫ್ ಲಿವಿಂಗು ಬೆಂಗಳೂರಲ್ಲಿ ಸುಮಾರು ಜಾಸ್ತಿ ಇದೆ. ಸೊ ಏನಾಗ್ತದೆ, ಪಿ ಜಿಯಲ್ಲಿ ಇರೋದ್ರಿಂದ ರಿಸ್ಟ್ರಿಕ್ಷನ್ ಇರುತ್ತೆ, ನೀವು ಫುಡ್ ಕುಕ್ ಮಾಡೋಂಗಿಲ್ಲ, ನಾವೇ ಫುಡ್ ಪ್ರೊವೈಡ್ ಮಾಡ್ತೀವಿ, ಅದೇ ತೊಗೋಬೇಕು ಅಂತ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ, ಮೋಸ್ಟ್ ಆಫ್ ದಮ್ ಪಿ ಜಿಲಿ ಇರೋರು IT ಇಲ್ಲ ಸ್ಟೂಡೆಂಟ್ ಓದೋಕ್ಕೆ ಬಂದಿರ್ತಾರೆ. ಸೊ ದೇ ಆರ್ ವೆರಿ ಲಿಮಿಟೆಡ್ ಆಪ್ಷನ್ಸ್. ಸೊ ಏನಾಗುತ್ತೆ, ಕರೆಕ್ಟ್ ಟೈಮ್ ತಿನ್ನೋರಿಲ್ಲ. ಇನ್ನೊಂದು ಬ್ರೇಕ್ಫಾಸ್ಟ್ ಕರೆಕ್ಟ್ ಟೈಮ್ ಸ್ಕಿಪ್ ಮಾಡೋದಿರುತ್ತೆ ಮೋಸ್ಟ್ ಆಫ್ ದ ಟೈಮ್. ಇನ್ನೊಂದು ಫುಡ್ಡು ಸ್ಪೈಸಿ ಇಲ್ಲ ಸೋಡಾ ಹಾಕಿ ಮಸಾಲ ಹಾಕಿ ಜಾಸ್ತಿ ಇರುತ್ತೆ. ಇನ್ನೊಂದು ಆಯಿಲಿ ಫುಡ್ಡು. ಆ್ಯಂಡ್ ಬಿಕಾಸ್ ಆಫ್ ಅವೈಲಬಿಲಿಟಿ ಸುಮಾರು ಶಾಪ್ಸ್ಗಳಿದೆ ಅದು ಇದು ಅಂತ ಆಚೆ ತಿನ್ನೋದು ಜಾಸ್ತಿ ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಮ್ಮ ವಯಸ್ಸಲ್ಲಿದ್ದಾಗ 18-20 ಏನು ತಿಂದರೂ ನಮ್ಮ ಸ್ಟಮಕ್ ಜೀರ್ಣ ಆಗೋಗುತ್ತೆ. ಬಟ್ ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಆ್ಯಂಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಸ್ಟಮಕ್ ಕೈ ಕೊಡುತ್ತೆ. ಆ ಟೈಮಲ್ಲಿ ಅಸಿಡಿಟಿ ಇಶ್ಯೂ, ಬರ್ಪಿಂಗ್ ಇರ್ಬೋದು, ಬ್ಲೋಟಿಂಗು ಅಂದರೆ ಚೂರು ತಿಂದಿದ ತಕ್ಷಣ ಹೊಟ್ಟೆ ಉಬ್ರ ಆಗೋದು, ಮೋಷನ್ ಕಾನ್ಸ್ಟಿಪೇಷನ್ ಇಶ್ಯೂ, ಇದನ್ನು ಕಂಟಿನ್ಯೂ ಆಗಿ ಸುಮಾರು ಜನಕ್ಕೆ ಅಲ್ಸರ್ಸ್ ಆಗೋದು ಇಲ್ಲ ಪೈಲ್ಸ್ ಪ್ರಾಬ್ಲಮ್ ಬರೋದು ಸಾಧಾರಣ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಕಾಮನ್ ನಾವು. ಇನ್ನೊಂದು ಸ್ಟ್ರೆಸ್ಸು. ಸೊ ಸ್ಟ್ರೆಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆಚೆಯಿಂದ ಬಂದಿರ್ತಾರೆ, ವರ್ಕ್ ಪ್ರೆಷರ್ ಇರ್ಬೋದು, ಫ್ಯಾಮಿಲಿಯಿಂದ ದೂರ ಇರ್ಬೋದು. ಸೊ ಆಲ್ ದಟ್ ಸ್ಟ್ರೆಸ್ ಇಸ್ ಆಲ್ಸೋ ವರ್ಕ್ ಇನ್ ಕಾಸಿಂಗ್ ಅಸಿಡಿಟಿ ಪ್ರಾಬ್ಲಮ್. ಅವಾಗ ಏನಾಗುತ್ತೆ, ಇನಿಷಿಯಲಿ ಏನು ಮಾಡ್ತೀರಾ, ಮೋಸ್ಟ್ ಆಫ್ ದೆಮ್ ಬರ್ತಾರೆ, ನನಗೇನೋ ಲೈಟ್ ಹೊಟ್ಟೆ ನೋವು ಇದೆ, ಸುಮಾರು ಈ ಗ್ಯಾಸ್ ಮಾತ್ರೆ ತೊಗೊಳ್ಳಿ, ಆ ಹೊಟ್ಟೆ ನೋವು ಮಾತ್ರೆ ತೊಗೊಳ್ಳಿ ಅಂತ. ಸುಮಾರು ಜನ ಅದು ತೊಗೊಂಡ್ಬಿಟ್ಟು ಅದರಲ್ಲೇ ಸ್ವಲ್ಪ ದಿನ ಮ್ಯಾನೇಜ್ ಮಾಡ್ಕೋತಾರೆ. ಇದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇದು ರೆಗ್ಯುಲರ್ ಆಗಿ ಹೆಂಗಾದ್ರೂ ಕಡಿಮೆ ಆಯ್ತಲ್ಲ ಅದು ತೊಗೊಳ್ಳೋಣ ಅಂತ ತೊಗೊಂಡ್ಬಿಡ್ತಾರೆ. ಅದ್ರ ಸೈಡ್ ಎಫೆಕ್ಟ್ಸು ಇರುತ್ತೆ. ಸೊ ಐಡಿಯಲಿ ಒಂದು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ. ಓಕೆ. ಆ್ಯಂಡ್ ಸುಮಾರು ಜನಕ್ಕೆ ಹೇಳ್ತೀನಿ, ಕೆಲವು ಸತಿ ಉಳಿದ ಔಷಧಿ ಇರುತ್ತೆ ಆಲ್ಬೆಂಡಜೋಲ್ ಅಂತ ಹೇಳಿ. ಸೊ ಫುಡ್ಡು ಹೆಂಗೆ ಪ್ರಿಪೇರ್ ಆಗುತ್ತೆ ಏನಂತ ಗೊತ್ತಿಲ್ಲ. ಸೊ ಒಕೇಶ್ನಲಿ ಆ ಮೆಡಿಸಿನ್ ತೊಗೊಂಡು ಕ್ಲಿಯರ್ ಮಾಡ್ಕೊಳ್ಳೋದು, ಏನೋ ಉಳುಗಳಾಗುವಂಥ ಪರಿಸ್ಥಿತಿನ ಅವಾಯ್ಡ್ ಮಾಡೋದು ಉತ್ತಮ. ನೆಕ್ಸ್ಟು ಇನ್ನೊಂದು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಫ್ಯಾಮ್ಲಿಯಿಂದ ದೂರ ಇರ್ತಾರೆ, ಫ್ರೀಡಮ್ ಸಿಗತ್ತೆ, ಅದರಿಂದನೂ ಹೊಟ್ಟೆ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ. ಸೊ ಐಡಿಯಲಿ ಅವಾಯ್ಡ್ ದಟ್. ಈಗ ಪಿ ಜಿಯಲ್ಲಿದ್ದು ನಾನು ಹೆಂಗೆ ಡಯಟ್ ಮ್ಯಾನೇಜ್ ಮಾಡೋದಂದರೆ, ಸ್ವಲ್ಪ ನಿಮ್ಮ ಪಿ ಜಿಯಲ್ಲೇ ಏನು ಊಟ ಮಾಡ್ತೀರಾ ಅದನ್ನು ನೋಡ್ಕೊಳ್ಳಿ. ಸೊಪ್ಪು ತರಕಾರಿ ಪಲ್ಯ ಮಾಡಿರ್ತಾರೆ, ಅಂಥದ್ದು ಐಟಮ್ ಜಾಸ್ತಿ ತೊಗೊಂಡು ಕನ್ಸ್ಯೂಮ್ ಮಾಡೋಕ್ಕೆ ನೋಡಿ. ಇನ್ನೊಂದು ರೈಸ್ ಆ್ಯಂಡ್ ಚಪಾತಿ ಆರ್ ಓಕೆ ಒಕೇಶ್ನಲಿ, ಬಟ್ ಬೇರೆದು ಜೋಳದ ರೊಟ್ಟಿ ಇರಲಿ, ರಾಗಿ ರೊಟ್ಟಿ ಇರಲಿ, ಮಿಲೆಟ್ ಬೇಸ್ಡ್ ಡಯಟ್ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಇಟ್ ಈಸ್ ಬೆಟರ್. ಅವಾಯ್ಡ್ ಅನ್ನೆಸೆಸರಿ ಕಾಫಿ ಆ್ಯಂಡ್ ಟೀ. ಸುಮಾರು ಜನ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಡೀರಿ ಚಾಯ್ ಕುಡಿಯೋಣ ಅಂತ ಹೋಗ್ತಾರೆ. ಅದನ್ನು ಅವಾಯ್ಡ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಡ್ರಿಂಕಿಂಗ್ ಫ್ರೂಟ್ ಜ್ಯೂಸಸ್, ಈಟಿಂಗ್ ಫ್ರೂಟ್ಸ್ ಇಸ್ ಆಲ್ವೇಸ್ ಬೆಟರ್. ಫೈಬರು ಸಿಗುತ್ತೆ. ಸೊ ಎಷ್ಟು ನ್ಯಾಚುರಲ್ ಫುಡ್ ತೊಗೋತೀವೋ ಅಷ್ಟು ಉತ್ತಮ. ಆ್ಯಂಡ್ ಇವ್ರ ಪಿ ಜಿಯಲ್ಲಿ ಸುಮಾರು ಜನ ಸೋಡಾ ಅಲ್ಲಿ ಹಾಕಿ ಡೈಜೆಷನ್ ಇಶ್ಯೂಸ್ ಇರುತ್ತೆ. 100% ಅವಾಯ್ಡ್ ಮಾಡೋಕ್ಕಾಗಲ್ಲ, ಬಟ್ ಟು ಸಮ್ ಲೆವೆಲ್ ಕಂಟ್ರೋಲ್ ಹೆಂಗಾಗತ್ತಂದರೆ, ಡಯಟ್ ರಿಸ್ಟ್ರಿಕ್ಷನ್ ಚೂರು ಮಾಡಿಕೊಂಡು ಜಾಸ್ತಿ ಫ್ರೂಟ್ಸ್ ವೆಜಿಟೇಬಲ್ಸ್ ಜೊತೆ ಮೇಂಟೈನ್ ಮಾಡಿಕೊಂಡು ಮಿಲೆಟ್ ಬೇಸ್ಡ್ ಫುಡ್ ತೊಗೊಂಡ್ರೆ ಉತ್ತಮ. ಓಕೆ. ಆ್ಯಂಡ್ ನಾನ್ ವೆಜ್ ತಿಂತಾ ಇದ್ರೆ ಒಕೇಶ್ನಲಿ ನಾನ್ ವೆಜ್ ಇಸ್ ಓಕೆ. ಡೈಲಿ ನಾನ್ ವೆಜ್ ಆಲ್ಸೋ ಸಮ್ಟೈಮ್ಸ್ ಕಾಸ್ ಅ ಲಾಟ್ ಆಫ್ ಕಾನ್ಸ್ಟಿಪೇಷನ್. ಸೊ ಸುಮಾರು ಜನ ಬೆಂಗಳೂರಿಗೆ ಬರೋರು ನಾವು ನೋಡ್ತಾ ಇರ್ತೀವಿ, ಫ್ಯಾಮಿಲಿ ಇಲ್ಲ ಪಿ ಜಿ ಜೊತೆ ಇದ್ದಾಗ ಕಾನ್ಸ್ಟಿಪೇಷನ್ ಇಶ್ಯೂಸ್, ಪೈಲ್ಸ್, ಫಿಸ್ಟ್ಯುಲಾ ಅಂಥ ಕಾಂಪ್ಲಿಕೇಶನ್ಸ್ ಜೊತೆ ಸುಮಾರು ಜನ ಬರ್ತಾರೆ. ಸೊ ಇಂಥವ್ರಿಗೆ ಈ ಅಡ್ವೈಸ್, ಡಯಟ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಲಿ. ಆ್ಯಂಡ್ ನೀರು ಚೆನ್ನಾಗಿ ಕುಡೀರಿ, ಫ್ಲೂಯಿಡ್ಸ್ ಚೆನ್ನಾಗಿ ಇಂಟೇಕ್ ಮಾಡಿ, ಜನರಲಿ ಪ್ರಾಬ್ಲಮ್ಸ್ ಬರಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.